ಸಮಸ್ತಗುಣನಾರಾಯಣಂ ಗುಣೈಃಸರ್ವೈರುದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. ಯಾವುದೀಗ? ನನು ಚ ಉಪಕ್ರಮಸ್ಥ ಗಾಯತ್ರೀ ಶಬ್ದೇನ ತದುಪರಿಶ್ರುತ ಜ್ಯೋತಿಃಪದೇನ ಚ ವಿಷ್ಣು ಏಕ ಏವ ಉಚ್ಯತೆ ಇತಿ ಅಯುಕ್ತಂ. ನೀವೇನು ಹೇಳಿದಿರಿ? ಗಾಯತ್ರಿಯ ಶಬ್ದ ಬಂದಿದೆ, ಮುಂದೆ ಜ್ಯೋತಿಷ್ಯ ಪದ ಬಂದಿದೆ, ಅದರಿಂದ ವಿಷ್ಣುವೇ ಇದರಿಂದ ವಾಚ್ಯ ಅಂತ ಹೇಳಿದಿರಿ. ಇದು ಸರಿಯಲ್ಲ. ತ್ರಿಪಾದಸ್ಯಾಮೃತಂ ದಿವಿ ಇತಿ ದಿವಃ ಪರೋ ಜ್ಯೋತಿರಿತಿ ಜುಷ್ಠತ್ವ ದಿವಃ ಪರತ್ವಯೋಃ ಉಕ್ತ್ಯಾ ತಯೋಃ ಭಿನ್ನತ್ವಾಚಿತಿ ನ ಶಂಕ್ಯಂ. ಅಷ್ಟೇ ಅಲ್ಲ, ಮುಂದೇನಿದೆ? ತ್ರಿಪಾದಸ್ಯಾಮೃತಂ ದಿವಿ ಅಂತಿದೆ, ದಿವಃ ಪರೋ ಜ್ಯೋತಿ ಅಂತಿದೆ. ಈ ಎರಡೂ ಪದಗಳು ಕೂಡ ನೀವು ಇವರು ಮಾಡಿದ ಸಮನ್ವಯಕ್ಕೆ ವಿರುದ್ಧ ಅಂತ ಹೇಳಿದರು. ಇದ ಉತ್ತರ ಕೊಡು. ತಯೋರ್ ಭಿನ್ನತ್ವಾದಿತಿ ನ ಶಂಕ್ಯಂ. ಈ ರೀತಿ ಶಂಕಿಸಕೂಡದು. ಯಾತಕ್ಕೆ? ಸರ್ವಗುಣತ್ವತಃ ವಿಷ್ಣೋರೇಕಸ್ಯೈವ ಜುಷ್ಠತ್ವಾತ್ ದಿವಃ ಪರತ್ವಗುಣವತ್ವಾದಿತ್ಯರ್ಥಃ. ಅಲ್ಲಿ ಆ ಪದಗಳೆರಡು ಬಂದಿದೆ, ಆದ್ದರಿಂದ ಹೇಗೆ ಅಂತ ಹೇಳ್ತೀರಿ? ಸರಿಯಲ್ಲ. ವಿಷ್ಣೋರೇಕಸ್ಯೈವ, ಅಲ್ಲಿ ತ್ರಿಪಾದಸ್ಯಾಮೃತಂ ದಿವಿ ದಿವಃ ಪರೋ ಜ್ಯೋತಿ ಅಂತ ಇರ್ತಕ್ಕಂಥ ಉಲ್ಲೇಖಗಳೆಲ್ಲ ವಿಷ್ಣು ಪರವಾದ ಮಾತುಗಳೇ. ಯಾತಕ್ಕೆ? ಸರ್ವ ದಿವಃ ಪರತ್ವ ಗುಣತ್ವಾದಿತ್ಯರ್ಥ. ಸರ್ವಗುಣತ್ವತಃ ಅಂತ ಹೇಳಿದ್ರಿಂದ ಆ ಗುಣಗಳು ವಿಷ್ಣುವಿನಲ್ಲಿದೆ. ತ್ರಿಲೋಕ ವಿವಕ್ಷಾಯಾಂ ಲಕ್ಷ ಯೋಜನ ಉನ್ನತ ಅಂತರಿಕ್ಷಾತ್ ಉಪರಿಸ್ಥಿತಾನಾಂ ಅನಂತಾತನ ಶ್ವೇತ ಸ್ಪೇಸ್ ಇರ್ಕೊಡ್ದು. ಶ್ವೇತದ್ವೀಪ ವೈಕುಂಠಾನಾಂ ದ್ಯುತ್ವೇನ ತತ್ರ ಸ್ಥಿತ ವಾಸುದೇವ ನಾರಾಯಣ ವೈಕುಂಠಾಖ್ಯ ವಿಷ್ಣುರೂಪಾಣಾಂ ಜುಷ್ಠತ್ವಸ್ಯ ಪೃಥಿವ್ಯಾಂ ದ್ಯೌಃ ಮಹಾಮೇರುರಾಕಾಶೇ ಸೂರ್ಯಮಂಡಲಂ ದಿವೀಂದ್ರ ಸದನಂ ಚೈವ ತತ್ಪರೇ ತು ದಿವಃ ಪರೇ ಇತಿ ಸ್ಮೃತ್ಯ ಕ್ರಮಾತ್ ಮೇರ್ವಾದಿಭ್ಯಃ ಉನ್ನತೇಷು ಅನಂತಾಸನಾದಿಷು ಸ್ಥಿತಾನಾಂ ದಿವಃ ಪರತ್ವಸ್ಯ ಚ ಸಂಭವಾತ್. ಹೇಳ್ತಾರೆ ತ್ರಿಲೋಕ ವಿವಕ್ಷಾಯಾಮ್. ಅಲ್ಲಿ ತ್ರಿಪಾತ್ ಅಂದ್ರೆ ಮೂರು ಲೋಕ ಅಂತ ಅರ್ಥ ಮಾಡ್ಕೊತಿದೆಯಾ? ಮೂರು ಲೋಕ ಅವಲ್ಲ. ಅದು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ? ಲಕ್ಷ ಯೋಜನ ಉನ್ನತ ಅಂತರಿಕ್ಷಾತ್ ಉಪರಿಸ್ಥಿತಾನಾಂ. ಲಕ್ಷ ಯೋಜನ ಉನ್ನತವಾಗಿರತಕ್ಕಂಥ ಅಂತರಿಕ್ಷಾತ್ ಉಪರಿಸ್ಥಿತಾನಾಂ, ಅಂತರಿಕ್ಷದ ಮೇಲೆ ಇರತಕ್ಕಂತಹ ಯಾವ್ಯಾವುದದು? ತ್ರಿಪಾತ್ ಅಂದರೆ ಇವು ಅನಂತಾತನ ಶ್ವೇತದ್ವೀಪ ವೈಕುಂಠಾನಾಂ. ಮೂರು ಲೋಕಗಳು. ಈ ಮೂರು ಲೋಕಗಳ ಭೂರ್ಭುವ ಸ್ವಹ ಅಲ್ಲ. ಯಾವುದು? ಅನಂತಾತನ ಶ್ವೇತದ್ವೀಪ ವೈಕುಂಠಾನಾಂ ದ್ಯುತ್ವೇನ. ದ್ಯು ಶಬ್ದಕ್ಕೆ ಅದರ್ಥ. ದ್ಯು ಅಂತ ಹೇಳಿದ್ರೆ ಈ ದ್ಯುಲೋಕನೇ ಹೊರತು ಈ ಸ್ವರ್ಗಲೋಕದ ದ್ಯು ಅಲ್ಲ. ತತ್ರ ಸ್ಥಿತ, ಅಲ್ಲಿರ್ತಕ್ಕಂಥ ರೂಪಗಳು ಯಾವುದು? ವಾಸುದೇವ ನಾರಾಯಣ ವೈಕುಂಠಾಖ್ಯ ವಿಷ್ಣು ರೂಪಾಣಾಂ. ದ್ಯುನಾಮಕ ಪರಮಾತ್ಮ ಇಲ್ಲಿ ಪ್ರಸಕ್ತಿ ಬಂದಿರೋದೇನು? ಮೂರು ಲೋಕದ ಮೇಲಿದ್ದಾನೆ. ಮೂರು ಲೋಕಗಳು ಯಾವುದು ಅಂದರೆ ಈ ಮೂರು ಲೋಕಗಳು. ಅಲ್ಲಿರ್ತಕ್ಕಂಥ ರೂಪಗಳು ಯಾವುದು ಅಂದರೆ ವಾಸುದೇವ ನಾರಾಯಣ ವೈಕುಂಠಾಖ್ಯ ವಿಷ್ಣು ರೂಪಾಣಾಂ. ಅಲ್ಲೇನಿದೆ? ಅನಂತಾಸನ ಶ್ವೇತದ್ವೀಪ ವೈಕುಂಠ. ಅನಂತಾಸನದಲ್ಲಿ ವಾಸುದೇವ, ಶ್ವೇತದ್ವೀಪದಲ್ಲಿ ನಾರಾಯಣ, ವೈಕುಂಠದಲ್ಲಿ ವೈಕುಂಠನೇ. ವೈಕುಂಠ ಪ್ರಾಣದ ಪ್ರಾಣ. ಆದ್ದರಿಂದ ಇದು ಈ ಮೂರು ರೂಪಗಳಿಗೆ ಅನ್ವಯ. ಜುಷ್ಠತ್ವಸ್ಯ ಪೃಥಿವ್ಯಾಂ ದ್ಯೌಃ ಮಹಾಮೇರುಃ ಆಕಾಶೇ ಸೂರ್ಯಮಂಡಲಂ ದಿವೀಂದ್ರ ಸದನಂಚೈವ ತತ್ಪರೇ ತು ದಿವಃ ಪರೇ ಇತಿ ಸ್ಮೃತ್ಯ ಕ್ರಮಾತ್ ನಿರ್ವಾದಿಭ್ಯಃ ಉನ್ನತೇಷು ಅನಂತಾಸನಾದಿಷು ಸ್ಥಿತಾನಾಂ ದಿವಃ ಪರತ್ವಸ್ಯ ಚ ಸಂಭವಾತ್. ಈ ದಿವಃ ಪರ ಈ ಅರ್ಥನೇ ಹೊರತು ಈ ಅರ್ಥ ಅಲ್ಲ. ಆದ್ದರಿಂದ ವಿಷ್ಣುವಿಗೆ ಅದು ಹೊಂದತಕ್ಕಂಥ ಮಾತು. ತ್ರಿಪಾದಸ್ಯಾಮೃತಂ ದಿವಿ ಅನ್ನೋ ಮಾತು ಇದಕ್ಕನ್ವಯ. ನನು ಏವಮಪಿ ದ್ವಾತ್ಮಕೇಭ್ಯಶ್ಚ ಸರ್ವೇಭ್ಯೋ ವೈಕುಂಠಶ್ಚ ಉಚ್ಯತೆ. ವೈಕುಂಠಶ್ಚ ಉಚ್ಯತೆ. ನನು ಏವಮಪಿ ದ್ವಿ ಆತ್ಮಕೇಭ್ಯಃ ಸರ್ವೇಭ್ಯಃ. ದ್ಯು ಆತ್ಮ ದ್ವಾತ್ಮಕೇಭ್ಯಃ ಅಂದರೆ ದ್ಯುಲೋಕದ ಸ್ವರೂಪವಾಗಿರತಕ್ಕಂತಹ ಸರ್ವೇಭ್ಯ ಎಲ್ಲವ ಲೋಕಗಳಿಗಿಂತ ವೈಕುಂಠಶ್ಚ ಉಚ್ಯತೆ. ವೈಕುಂಠ ಏನಾಗಿದೆ? ತುಂಬ ಮೇಲಿದೆ. ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಅತ್ಯುನ್ನತವಾದ ಸ್ಥಳ.
ಇತ್ಯುಕ್ತ ಸ್ವರ್ಗಾದಿ ಸರ್ವದ್ಯುಪರತ್ವಂ ವೈಕುಂಠಸ್ಥೇನೋಕ್ತಂ ಸ್ಯಾದಿತಿ ಚೇತ್ ತರ್ಹಿ ಸಪ್ತಲೋಕ ವಿವಕ್ಷಯ ದ್ಯುಪರತ್ವಮಸ್ತು ಏವಂಚ ಪ್ರಶ್ನೆ ಹಾಕೊಂಡ ಏವಮಪಿ ಹೀಗೆ ಅರ್ಥ ಮಾಡಿದರೆ ದ್ಯೂಆತ್ಮಕೇಭ್ಯಶ್ಚ ಸರ್ವೇಭ್ಯೋ ವೈಕುಂಠಶ್ಚ ಉಚ್ಯತೆ ದ್ಯೂಆತ್ಮಕವಾದಂತಹ ಸರ್ವಲೋಕಗಳಿಗಿಂತ ವೈಕುಂಠ ಉಚ್ಚವಾಗಿದೆ. ಇತಿ ಉಕ್ತ ಸ್ವರ್ಗಾದಿ ಸರ್ವದ್ಯುಪರತ್ವಂ ವೈಕುಂಠಸ್ಥೆ ನೋಕ್ತಂ ಸ್ಯಾದಿತಿ. ಸ್ವರ್ಗಾದಿ ಎಲ್ಲದರ ಮೇಲಿರತಕ್ಕಂಥ ಪದ ಹೇಳಿದಂತೆ ಆಗಲಿಲ್ಲ ಅಂತ ಕೇಳಿದರೆ ಸರಿಯಲ್ಲ. ಸಪ್ತಲೋಕ ವಿವಕ್ಷಯ ದ್ಯುಪರತ್ವ ವಸ್ತು. ದ್ಯುಪರತ್ವ ಎಂಬುದು ಎರಡು ರೀತಿಯಲ್ಲಿ, ಈ ರೀತಿ ವೈಕುಂಠ ಶ್ವೇತದ್ವೀಪ ಒಂದು ಇರತ್ವ. ಉದಾಹರಣೆ ಸತ್ಯಲೋಕಾದಿಗಳ ಮೇಲಿವೆ ಅಂತ ಕೇಳಿದರೆ ಈ ಲೋಕದಲ್ಲಿ ಮೇಲಿವೆ ಅಂತ ಗೊತ್ತಾಗ. ಮಹಾಭಾರತ ಸರ್ವಶ್ರೇಷ್ಠ, ಉಳಿದು ಶ್ರೇಷ್ಠ, ವೇದಾದಿಗಳು ಶ್ರೇಷ್ಠ. ಅದು ವೇದಾದಿಗಳು ಶ್ರೇಷ್ಠ ಅನ್ನೋ ಮಾತಿಗೂ ಅರ್ಥ ಇದೆ, ಮಹಾಭಾರತ ಶ್ರೇಷ್ಠ ಅನ್ನೋ ಮಾತಿಗೂ ಅರ್ಥ ಇದೆ. ಆ ರೀತಿಯಲ್ಲಿ ಶ್ವೇತದ್ವೀಪಾನಂತಾಸನ ವೈಕುಂಠ ಒಂದು ಅತ್ಯುನ್ನತ ಅನ್ನೋ ಮಾತು ಸರಿಯೇ. ಇನ್ನು ಈ ದ್ಯುಲೋಕ ಭಾರಿ ದೊಡ್ಡದು ಅಂದರೆ ಈ ಸಪ್ತಲೋಕದಲ್ಲಿ ದೊಡ್ಡದು ಅಂತ ಅರ್ಥ. ಆದ್ದರಿಂದ ತಾರತಮ್ಯ ಇದೆ. ಏವಂಚ ಸರ್ವದ್ಯುಪರತ್ವ ಸಿದ್ಧಿ. ಹೀಗೆ ಸರ್ವದ್ಯುಪರತ್ವ ತಗೊಂಡಾಗ ವೈಕುಂಠನೇ ತಗೋಬೇಕು. ಆಲ್ ಈ ಭಾಗದಲ್ಲಿ ಅಂತ ತಿಳ್ಕೊಂಡಾಗ ಲಿಮಿಟ್ ಆಯಿತು. ಅಬ್ಸಲ್ಯೂಟ್ ಸೆನ್ಸ್ ತಗೊಂಡಾಗ ಅತಿ ಶ್ರೇಷ್ಠವಾದದ್ದು ಯಾವುದು ಅಂದರೆ ದಿವಪರತ್ವ ಇರೋದು ಯಾರಿಗೆ? ವೈಕುಂಠಕ್ಕೆ, ಅದಿರತಕ್ಕಂಥ ನಾರಾಯಣನಿಗೆ. ತಥಾ ಅಗ್ನಿಸೂಕ್ತಸ್ಥಂ ಛಂದೋಗಸ್ಥಂ ಚ ಜ್ಯೋತಿ ವಿಷ್ಣು ಏಕ ಏವ ಇತ್ಯಪಿ ಸಮಾಹಿತಂ ಬೋಧ್ಯಂ. ಅದರಿಂದ ಅಗ್ನಿಸೂಕ್ತದಲ್ಲಿ ಬಂದಿರತಕ್ಕಂತಹ ಜ್ಯೋತಿ ಮತ್ತು ಛಾಂದೋಗ್ಯದಲ್ಲಿ ಬಂದಿರತಕ್ಕಂತಹ ಜ್ಯೋತಿ ಎರಡು ಕೂಡ ವಿಷ್ಣುವೇ ಹೊರತು ಬೇರೆಯವರಲ್ಲ. ಈಗ ಪ್ರಣೇತ ಜ್ಯೋತಿರಿತ್ಯಾದ್ಯೈ ಪ್ರಸಿದ್ಧೈ ಅನ್ಯವಸ್ತುಷು ವಾಚ್ಯ ಏಕಃ. ವಿಷ್ಣುವೇ ವಾಚ್ಯನಾಗಿದ್ದಾನೆ. ಸರ್ವ ಸಪ್ತಲೋಕಗಳು ವಿವಕ್ಷಯ ಮೇಲೆ. ಮೇಲೆ ಅಂದರೆ ಎರಡು ಅರ್ಥ. ಇವತ್ತು ನಾವು ನಮ್ಮ ಮೇಲೆ ಅಂದ್ರೆ ಏನು, ಫಸ್ಟ್ ಫ್ಲೋರ್ ಅಂತ ಅರ್ಥ ಆಗುತ್ತೆ. ಇನ್ನು ಸ್ವಲ್ಪ ಮೇಲೆ ಅಂದ್ರೆ ಏನು, ಬಿಲ್ಡಿಂಗ್ ಮೇಲೆ ಅಂತ ಆಗುತ್ತೆ. ಇನ್ನೂ ಮೇಲೆ, ಇನ್ನೂ ಮೇಲೆ. ಆಮೇಲೆ ಭುವಃ ದಿಹ ಈ ಥರ ಹೇಳ್ತಾರೆ. ಮೇಲೆ 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 ಅಂತ ಹೇಳ್ತೇವಲ್ಲ, ಹಾಗೆ ಅಬ್ಸಲ್ಯೂಟ್ ಮೇಲೆ ಅಂದರೆ ವೈಕುಂಠನೇ ಆ ಅರ್ಥದ. ಸರ್ವಗುಣತ್ವತಃ ಛಾಂದೋಗ್ಯದಲ್ಲಿ ಬಂದಿರೋದು ಒಂದು ವಾಕ್ಯ, ಎರಡು ವಾಕ್ಯ ಕೊಟ್ಟರಲ್ಲ. ಅಗ್ನಿ ಸೂಕ್ತ ಅಲ್ವ, ಛಂದೋಗಸ್ಥಂ, ಛಾಂದೋಗ್ಯಸ್ಥಂ. ಎಲ್ಲಿ ಬಿಟ್ಟೋಗಿದೆ, ಸೇರಿಸ್ಬೇಕಾದ್ರೆ ಛಾದೋಗ್ಯ ಆಗಿಬಿಟ್ಟಿದೆ. ಅದು ಬೇಕಾಷ್ಟು ತಪ್ಪುಗಳೇ ಅದರಲ್ಲೇನು. ಸರ್ವಗುಣತ್ವತಃ ಕರ್ಣಾದಿ ವಿದೂರತ್ವ ದೃಷ್ಟತ್ವ ಶ್ರೋತೃತ್ವಾದಿ ಸರ್ವಗುಣತ್ವಾದಿತ್ಯರ್ಥತಃ ಇತಿ ಅರ್ಥ. ಮುಂದೆ ಕೆಲವು ಮಾತುಗಳಿದೆ ಇಲ್ಲಿ. ಆ ಪರಮಾತ್ಮನಿಗೆ ಕರ್ಣಾದಿಗಳಿಲ್ಲ ಅಂತ ಹೇಳ್ತಾರೆ. ಅದು ಕಿವಿ ಇಲ್ಲ, ಕಣ್ಣಿಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಆ ಅರ್ಥ ಕೂಡ ವಿಷ್ಣುವಿಗೇನೆ. ಯಾತಕ್ಕೆ? ಕರ್ಣಾದಿ ವಿದೂರತ್ವ, ಅದಕ್ಕೆ ಎರಡು ಅರ್ಥ. ಅವನಿಗೆ ಕರ್ಣಾದಿಗಳಿಲ್ಲ ಅಂತ ಒಂದು, ನಮ್ಮ ಕಿವಿಗೆ ಅವನು ಬೀಳೋದಿಲ್ಲ ಅಂತ ಇನ್ನೊಂದು. ಅವನಿಗೆ ಕರ್ಣಾದಿಗಳಿಲ್ಲ ಅಂದರೆ ಪ್ರಾಕೃತವಾದವುಗಳಿಲ್ಲ ಅಂತ ಅರ್ಥ. ನಮಗೆ ಕರ್ಣಾದಿಗಳಿಗೆ ಗೋಚರನಲ್ಲ ಅಂದರೆ ಸಾಕಲ್ಲೇನ ಅವ್ರು ಶ್ರವಣ ಕೇಳಕ್ಕೂ ನಮ್ಮ ಕೈಲಿ ಆಗೋದಿಲ್ಲ, ಅಷ್ಟು ಮೇಲಿದ್ದಾನೆ. ಸೂತ್ರೆ ಇವತ್ತು ಯಾವುದೋ ಹೈಯರ್ ಮ್ಯಾಚ್ ಹೇಳಪ್ಪ ನಮಗೇನು ಅನಿಸುತ್ತೆ, ನಮಗೇನು ಅರ್ಥ ಆಗಿದೆ ಬಿಡಿ ಅಂತ ಹೇಳ್ಬಿಟ್ಟು ಹೈಯರ್ ನಮಗೆ ಅದು ಏನು ತಿಳಿಯೋದು. ಡಾಕ್ಟ್ರ್ ಹೇಳಿದಾಗಲೇ ಔಷಧಿ ತಗೋತಾರೆ, ಏನು ಕಾಂಪೋಸಿಷನ್ ಏನು ಹೇಗೆ ವರ್ಕ್ ಮಾಡುತ್ತೆ ಕೇಳಕ್ಕೆ ಹೋಗ್ತೀವ. ಅಕಸ್ಮಾತ್ ಅವ್ರು ಹೇಳಿದ್ರೆ ಅರ್ಥ ಆಗುತ್ತಾ? ಹೋಗಲಿ, ಅದು ಹೇಳೋದಕ್ಕೆ ಹೋಗೋದಿಲ್ಲ. ಬೈ ಚಾನ್ಸ್ ಹೇಳಿದ್ರೆ ಅಂತ ತಿಳ್ಕೊಬೋಣ, ಅರ್ಥ ಆಗುತ್ತಾ? ಅದು ಏನು ಹೇಳ್ತೀವಿ ಇವಾಗ, ಅದೆಲ್ಲ ಬೇಡ, ಕೊಟ್ಟಿದ್ದೀರಿ ಸಾಕು ಅಂದ್ಬಿಡ್ತಾರೆ ಅಷ್ಟೇ. ಯಾಕೆ? ರೋಗ ಹೇಳ್ಕೊಟ್ಟಿದ್ದೀರಿ, ಔಷಧಿ ನೀವು ಕೊಟ್ಟಿದ್ದೀರಿ. ರೋಗ ಅನುಭವಿಸೋ ನಾನು, ಔಷಧಿ ಕೊಡೋರು ನೀವು. ನಿಮ್ಮ ಮಾತು ಸಾಕು. ಯಾಕೆಂದ್ರೆ ಯಾಕೆ ಕೇಳೋದಿಲ್ಲ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ದೇವ್ರ ಮಹಿಮೆ. ಅವನು ಕರ್ಣಾದಿ ವಿದೂರನಾದವನು ಅಂದರೆ ಶ್ರವಣಾದಿ ಅಗೋಚರನಾದವನು. ಹೀಗೆ ಅನೇಕ ಅರ್ಥದಲ್ಲಿ ಕುಡಿಸಕ್ಕೆ ಬರುತ್ತೆ ಅಂತ ಅರ್ಥ. ಅದಕ್ಕೆ ಹರೌ ಛಾಂದೋಗ್ಯೆ ತದೇ ತದ್ದೃಷ್ಟಂಚ ಶ್ರುತಂಚ ಇತ್ಯುಕ್ತ ದೃಷ್ಟತ್ವಾದೇಹೇ ಸುಧೋಕ್ತ ದಿಶಾ ಅಧಿಷ್ಠಾನದ್ವಾರೋಪತ್ತೇ ರೀತಿ ತದೇ ತದ್ದೃಷ್ಟಂಚ ಶ್ರುತಂಚ. ಆಗೊಂದು ಮಾತು ಬಂತು, ಅವನು ಕರ್ಣಾದಿ ವಿದೂರ ಅಂತೀರಿ, ಅವನಿಗೆ ಕಾಣಿಸ್ತಾನೆ ಕೇಳಿಸ್ತಾನೆ ಅಂತ ಹೇಳಿದ್ರೆ ಏನು ಮಾಡ್ಬೇಕು? ಅದಕ್ಕೆ ಹೇಳಿದರು ಅಧಿಷ್ಠಾನದ್ವಾರೋಪತ್ತೇ. ಅಧಿಷ್ಠಾನದ್ವ ಹೇಳಿದ್ದೆ ಹೊರತು ಆ ಮನೆ ಗೊತ್ತು, ಮನೆ ನೋಡಿ ಮನೆ ಯಜಮಾನ ಗೊತ್ತು ಅಂದರೆ ಮನೆ ಗೊತ್ತಿದೆ, ಯಜಮಾನ ಗೊತ್ತಿಲ್ಲವರು ಸ್ವಲ್ಪ ಮಟ್ಟಿಗೆ ಗೊತ್ತಾದಾಗ ಲೆಕ್ಕ. ಅಧಿಷ್ಠಾನದ ಇದೊಂದು ಆ್ಯಕ್ಚುಲಿ ಸೂರ್ಯ ನೋಡ್ತೀವಿ ನಾವು. ಆ್ಯಕ್ಚುಲಿ ಸೂರ್ಯ ಮಂಡಲ ಅಷ್ಟೇ ನೋಡೋದು, ಸೂರ್ಯನ ನೋಡೋದು. ಸೂರ್ಯ ಮಂಡಲ ಬೇರೆ, ಸೂರ್ಯ ಬೇರೆ. ಅರ್ಥ ಆಯ್ತಾ? ನಕ್ಷತ್ರ ನೋಡ್ತೇವೆ, ನಕ್ಷತ್ರ ಬೇರೆ, ನಕ್ಷತ್ರ ಅಭಿಮಾನಿ ದೇವತೆಗಳು ಬೇರೆ. ಚಂದ್ರ ಬೇರೆ, ಚಂದ್ರ ದೇವರು ಬೇರೆ. ಔಟ್ಸೈಡ್ ಮಂಡಲ ಅಂದ್ರೆ ಏನು? ಹೌದು ಅಷ್ಟೇ. ಹೌದು. ಏನು ಕಾಣುತ್ತೆ ಮೇಲೆ ನಮಗೆ? ವಿಜಿಬಲ್ ಬೌಂಡ್ರಿ ಪ್ರಾಕೃತ ಅಷ್ಟೇ. ಪ್ರಾಣಪದ ಪ್ರವೃತ್ತಿ ನಿಮಿತ್ತ ಗುಣಲಾಭಸ್ಯ ಪ್ರಣೇತ ಇತ್ಯನೇನಯೋ ಉಕ್ತತ್ವಾತ್ ಪ್ರಾಣಸ್ಥತಾ ಇತ್ಯೇತತ್ ಸಂಗ್ರಹೋ ನ ಕೃತಃ. ಒಂದು ಪ್ರಾಣಸ್ಥತ ಅಂತ ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ,
ಪ್ರಾಣಪದ ಪ್ರವೃತ್ತಿ ಆಗಿಬಿಟ್ಟಿದೆ. ಪ್ರಾಣಪದ ಪ್ರವೃತ್ತಿ ಅಲ್ಲ, ಪ್ರವೃತ್ತಿ ನಿಮಿತ್ತ ಗುಣಲಾಭಸ್ಯ ಪ್ರಣೇತ ಇತ್ತೇನೇನೈವ. ಪ್ರಾಣಪದ ಪ್ರವೃತ್ತಿ ನಿಮಿತ್ತವಾಗಿರತಕ್ಕಂತಹ ಗುಣ ಯಾವುದರಿಂದ ಬರುತ್ತೆ? ಪ್ರಣೇತ ಜ್ಯೋತಿರಿತ್ಯಾದ್ಯೈಹಿ. ಪ್ರಣೇತ ಅನ್ನೋ ಪದದಲ್ಲೇ ಪ್ರಾಣಪದದ ಅರ್ಥನೂ ಬರೋದ್ರಿಂದ ಪ್ರಾಣಸ್ತಥ ಅಂತ ಹೇಳಕ್ ಹೋಗ್ಲಿಲ್ಲ, ಯಾಕೆಂದ್ರೆ ಅಂಡರ್ಸ್ಟುಡ್ ಅಂತ. ಕೆಲವು ಸಿಮಿಲರ್ ಬಂದ ಕಾಲಕ್ಕೆ ಅದು ತಿಳ್ಕೊಂಡ್ಬಿಟ್ರೆ ಆಗೋಯ್ತು. ಮತ್ತು ರಾಯರು ಏನು ಹೇಳಕ್ ಕೊಟ್ಟಿದ್ದಾರೆ ಅಂದರೆ, ಬಂದಿರತ ಪ್ರತಿಯೊಂದು ಅಧಿಕರಣದ ಅರ್ಥನೂ ಬಂದಿದೆ ಅಂತ ಹೇಳಬೇಕು. ಕೆಲವು ಸ್ಪಷ್ಟವಾಗೇ ಬಂದಿದೆ, ಕೆಲವು ಈ ರೀತಿ ಬಂದಿರೋದ್ರಿಂದ ಆಚಾರ ಸಂಗ್ರಹ ಮಾಡಕ್ಕೆ ಯಾವುದನ್ನೂ ಬಿಟ್ಟಿಲ್ಲ ಅಂತ ಹೇಳಿದ ಹಾಗೆ. ಯದ್ವಾ ಅದೇ ಅದು ಯಾಕೆ ಹೇಳಲಿಲ್ಲ ಅಂದ್ರೆ ಕಾರಣ ಹೇಳಿದ್ರು. ಇದು ಮುಂದೆ ಹೇಳ್ತಾರೆ, ಲಿಂಕ್ ಕೊಡ್ತಾರೆ ಅದನ್ನ. ಯದ್ವಾ ಅದು ಮತ್ತೆ ರೀತಿ ಇನ್ನೊಂದು ರೀತಿ ಅರ್ಥವನ್ನ ಮಾಡ್ತಾರೆ. ಈಗ ಯದ್ವಾ ನಾನು ಅಥಾಪಿ ಪ್ರಣೇತ ವಿಷ್ಣು ರೀತಿ ಅಯುಕ್ತಂ. ಹಾಗಿದ್ರೆ ನೀವು ಪ್ರಣೇತ ವಿಷ್ಣು ಅಂತ ಹೇಳ್ತೀರಲ್ಲ, ಅದು ಸರಿಯಲ್ಲ. ಯಾಕೆ? ಯಕ್ಷು ಹಾಗಿಬಿಟ್ಟೆ, ಚಕ್ಷು. ಹೌದು, ಇನ್ನೊಂದು ಕರಾಟೆ ಇಷ್ಟಪ್ಪ ಪುಸ್ತಕ ಮಾಡ್ಬೇಕು ಅದಕ್ಕೆ. ಚಕ್ಷು ಶ್ರೋತ್ರಂ ಮನೋ ವಾಕ್ ಪ್ರಾಣ. ಅದನ್ನ ನೋಡೋದೇ ಇಲ್ಲ. ಹಾಗೆ ಮಾಡಿದ್ರೆ ಯಾವ ಪಾಪ ಕಂಪೋಸ್ ಮಾಡಿದ್ರೆ ಎಷ್ಟು ಇರ್ತಾರೋ ಅಷ್ಟೇ. ಚಕ್ಷು ಶ್ರೋತ್ರಂ ಮನೋ ವಾಕ್ ಪ್ರಾಣ. ಸುಮ್ಮನೆ ಬಿಗಿನರ್ಸ್ ಟೈಮ್ ಓದ್ಬಿಟ್ಟಿರ್ತಾರೆ. ಹೀಗೆ ಅಲ್ಲಿ ಯಕ್ಷೋ ಅಂತಿದೆ, ಯಕ್ಷೋ ಅಂತಾನೆ ಓದ್ಬೇಕು ನಾವು. ಯಾಕೆ? ಸಂಸ್ಥೆಯಿಂದ ಪ್ರಿಂಟ್ ಆಗಿರೋದ್ರಿಂದ ಅದು ಅಧಿಕೃತ. ಇದು ಏನು ಮಾಡ್ತೀರಾಗ? ಆ ರೀತಿಯಾಗಿನೇ ಎಷ್ಟೋ ಬಂದಿದ್ದು ಅದ್ವೈತಾದಿಗಳು ಕೂಡ ಬಂದಿದ್ದು ಆ ರೀತಿನೇ. ಅರ್ಥ ಮಾಡಿಕೊಡೋದೆ ಯಾರು ತಪ್ಪರ್ತಾರೆ ಅದೇ ತಪ್ಪರ್ತಾರೆ ಸರಿ ಅಂತ ತಿಳ್ಕೊಂಡ್ಬಿಡೋದು. ಚಕ್ಷುಶ್ರೋತ್ರಂ ಮನೋ ವಾಕ್ ಪ್ರಾಣ ಇತಿ ಐತರೇಯೇ ಶ್ರುತಸ್ಯ ಪ್ರಾಣಶಬ್ದಿತಸ್ಯ ಪ್ರಣೇತುಃ ಚಕ್ಷುರಾದಿ ಇಂದ್ರಿಯ ಸಹಪಾಠ ಇಂದ್ರಿಯ ಸಂವಾದಾದಿನ ಮುಖ್ಯ ಪ್ರಾಣಸ್ಯ ಪ್ರಾಣೋ ವಾ ಅಹಮಸ್ಮೀತಿ ಇಂದ್ರೇಣ ಆತ್ಮನಃ ಪ್ರಾಣ ತಾದಾತ್ಮ್ಯೋಕ್ತೇ ಆಗಿದೆ. ಏನೇನೋ ಆಗಿಬಿಟ್ಟಿದೆ. ತಾದಾತ್ಮ್ಯ ಉಕ್ತಿ ತಾದಾತ್ಮ್ಯೋಕ್ತಿ. ಉಕ್ತಿ ಆದಮೇಲೆ ಇನ್ನೊಂದು ತಾ ಬಂದ್ಬಿಟ್ಟಿದೆ. ಅಷ್ಟು ಬೇಕಾಗಿಲ್ಲ, ಅದು ಬರೀ ಸೇರಿಸಿ ಬರಿಬೇಕು. ಅದನ್ನು ಪ್ರತ್ಯೇಕ ಬರಿಬಾರ್ದು. ತಾನ ಇಂದ್ರಸ್ಯ ಯಚ್ಛತಂ ವರ್ಷಾಣಿ ಪುರುಷಾಯುಷೋ ಭವಂತೀತಿ ಜೀವಲಿಂಗೇನ ಜೀವತ್ವಸ್ಯ ಚ ಅವಗಮಾತ್ ವಾಕ್ಯಭೇದೇನ ತೃತಯ ಪರತ್ವೋಪಪತ್ತೇಶ್ಚ ಇತ್ಯತ ಉಕ್ತಂ ಪ್ರಾಣಸ್ತಥಾ ಅನುಗಮಾದಿತಿ ಸೂತ್ರ ಚತುಷ್ಟಯಂ. ಇನ್ನು ಆ ಸೂತ್ರದಲ್ಲಿ ಏನು ಹೇಳಿದ್ದಾರೆ, ಆ 4 ಸೂತ್ರದಲ್ಲಿ ಹೇಳಿದ ಅರ್ಥ ಹೇಳಿಬಿಟ್ಟಿದ್ದಾರೆ. ಪ್ರಶ್ನೆ ಏನು ಬಂತಲ್ಲಿ ಐತರೇಯದೊಳಗೆ? ಚಕ್ಷು ಶ್ರೋತ್ರಂ ಮನೋವಾಕ್ ಪ್ರಾಣ ಇತಿ ಐತರೇಯೇ ಶ್ರುತಸ್ಯ. ಚಕ್ಷು ಶ್ರೋತ್ರಂ ಮನಃ ವಾಕ್ ಪ್ರಾಣ ಅಲ್ಲಿಷ್ಟು ನೋಡ್ಕೋತ ಹೋಗ್ಬೇಕು. ಪ್ರಾಣ ಶಬ್ದಿತಸ್ಯ ಪ್ರಣೇತು ಚಕ್ಷುರಾದಿ ಇಂದ್ರಿಯ ಸಹಪಾಠ ಇಂದ್ರಿಯ ಸಂವಾದಾದಿನ ಮುಖ್ಯ ಪ್ರಾಣಸ್ಯ. ಈ ಪ್ರಾಣ ವಿಷ್ಣು ಆಗೋದಿಲ್ಲ. ಯಾತಕ್ಕೆ? ಚಕ್ಷು ಶ್ರೋತ್ರಂ ಮನಃ ವಾಕ್ ಪ್ರಾಣ ಒಂದು ಲಿಸ್ಟ್ ಇದೆ. ಆ ಲಿಸ್ಟಲ್ಲಿರೋರೆಲ್ಲ ಎಂಥವ್ರವರು ವಿಷ್ಣು ಅಲ್ಲ. ಸೊ ಇಲ್ಲಿ ಬಂದಿರೋ ಪ್ರಾಣನೂ ವಿಷ್ಣು ಅಲ್ಲ. ಸಹಪಾಠ ಅಂತ ಕರೀತಾರೆ. ಸಹಪಾಠ ಅಂದ್ರೇನು? ಒಟ್ಟಿಗೆ ಇಬ್ಬರು ಶ್ರೀನಿವಾಸ ಅಂತ ಒಬ್ಬ ಹುಡುಗಿದ್ದಾರೆ, ಪ್ರೊಫೆಸರ್ ಇದ್ದರು. ಗೊತ್ತಾಯ್ತಾ? ಏನು ಮಾಡಿದ್ದೀರಿ ಈಗ? ಶ್ರೀನಿವಾಸ ಅಂತ ಪ್ರೊಫೆಸರ್ ಎಸ್ತಾರ ಅಂತ ಹೇಳ್ತಾರೆ ಅವನು. ಯಾಕೆ? ಸ್ಟೂಡೆಂಟ್ ರೋಲ್ ಕಾಲ್ ಪ್ರಸಂಗ. ಸಹಪಾಠ ಯಾರ ಜೊತೆ ಬಂದಿದೆ? ಅದು ವಿದ್ಯಾರ್ಥಿಗಳ ಸಹ ಜೊತೆ ಬಂದಿರೋದ್ರಿಂದ ಅದು ಮೇಸ್ಟ್ರಿಗೆ ಅನ್ವಯ ಆಗೋದಿಲ್ಲ, ಪ್ರೊಫೆಸರ್ಗಲ್ಲ. ಗೊತ್ತಾಯ್ತಾ? ಸೊ ಇಲ್ಲಿ ಪ್ರಾಣ ಇವೆಲ್ಲ ಯಾರಿವರೆಲ್ಲ? ಪ್ರಾಣ ಚಕ್ಷುರ ಇಂದ್ರಿಯಗಳಿವೆಲ್ಲ ಕೂಡ. ದೇರ್ಫೋರ್ ಇನ್ನು ವಿಷ್ಣು ಅಂತ ಹೇಗೆ ಅರ್ಥ ಮಾಡ್ತೀರಿ ನೀವೀಗ? ಮಾಡಿಕೊಡುದು ಮುಖ್ಯ ಪ್ರಾಣಸ್ಯ ಪ್ರಾಣೋವಾಹಮಸ್ಮಿ. ಮುಂದೆ ಆ ವಾಕ್ಯ ಹೋಗ್ತಾ ಹೋಗ್ತಾ ಮುಂದೆ ಏನು ಬಂದಿದೆ? ವಿಶ್ವಾಮಿತ್ರ ಕೇಳ್ತಾರೆ, ಯಾರು ಅಂದರೆ ಪ್ರಾಣೋವಾಹಮಸ್ಮಿ. ನೀವು ಹೇಳೋ ಪ್ರಕಾರ ವಿಷ್ಣು ಅಂತ ಹೇಳ್ಬೇಕಾದ್ರೆ ಪ್ರಾಣ ಅಂತ ಯಾಕೆ ಹೇಳ್ತಿದ್ದ? ನಾನು ಪ್ರಾಣ ಅಂತ ಹೇಳಿದ ಮೇಲೆ ಪ್ರಾಣ ಅಂತಾನೆ ಅರ್ಥ. ಇಲ್ಲಿ ಬಂದಿರೋದು ಪ್ರಾಣ, ಅಲ್ಲಿ ಹೇಳೋದು ಪ್ರಾಣ. ಇತಿ ಇಂದ್ರೇಣ ಆತ್ಮನಃ ಪ್ರಾಣ ತಾದಾತ್ಮ್ಯೋಕ್ತೇ. ಇಂದ್ರ ಮಾತೋದು. ಇಂದ್ರಸ್ಯ ಯಚ್ಛತಂ ವರ್ಷಾಣಿ ಪುರುಷಾಯುಷೋ ಭವಂತಿ. ಇನ್ನು ಮುಂದೆ ಇಂದ್ರ ಯಾರು ಅಂತ ಕೇಳಿದರೆ, ಯಚ್ಛತಂ ವರ್ಷಾಣಿ ಪುರುಷಾಯುಷೋ ಭವಂತಿ. ಪುರುಷನ ಆಯುಷ್ಯ ಎಷ್ಟು? 100 ವರ್ಷ. 100 ವರ್ಷ ಅಂಬೋದು ಜೀವರಿಗನ್ವಯ, ದೇವರಿಗಲ್ಲ. ದೇರ್ಫೋರ್ ಬಂದಿರತಕ್ಕಂಥ ಪ್ರಾಣ ಯಾರು? ಇಂದ್ರ. ಇಂದ್ರ ಯಾರು ಅಂದರೆ ಜೀವ. ಇದು ಜೀವಲಿಂಗೇನ ಜೀವತ್ವಸ್ಯ ಚಾವಗಮ. ದೇರ್ಫೋರ್ ಈ ಪ್ರಾಣ ಅನ್ನೋ ಶಬ್ದವನ್ನ ಯಾರ ಪರ ಅನ್ವಯ ಮಾಡಕ್ಕೆ ಬರೋದಿಲ್ಲ? ವಿಷ್ಣು ಪರ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಉತ್ತರ ವಾಕ್ಯ ಭೇದೇನ ತೃತೀಯ ಪರತ್ವೋಪಪತ್ತೇಶ್ಚ ಇತ್ಯತ ಉಕ್ತಂ ಪ್ರಾಣಸ್ತಥ ಅನುಗಮಾದಿತಿ ಸೂತ್ರ ಚತುಷ್ಟಯಂ. ಅದಕ್ಕೆ ಹೇಳ್ತಾರೆ, ಈ 3 ವಾಕ್ಯಗಳು ಏನೇ ಇದ್ರೂ ಕೂಡ ಅದು ಪ್ರಾಣ ಶಬ್ದ ಯಾರನ್ನು ಹೇಳುತ್ತೆ? ವಿಷ್ಣುವನ್ನೇ. ತದರ್ಥ ಏನದರ್ಥ?
ಇತ್ಯಾದಿ ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣಸ್ವತಃ. ಅಧಿಕರಣ ಬರಲೇ ಇಲ್ಲ ಅಂತ ಕೇಳಿದರೆ ಈ ಮಾತಲ್ಲಿ ಬಂದುಬಿಟ್ಟಿದೆ. ಇತ್ಯಾದಿ ಪ್ರಣೇತ ಜ್ಯೋತಿರಿತ್ಯಾದ್ಯೈ ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣತ್ವತಃ. ಸರ್ವಗುಣತ್ವ ಅಂಬೋದು ದೊಡ್ಡ ಕಾರಣ. ಅದೊಂದು ತಿಳ್ಕೊಂಡ್ಬಿಟ್ರೆ ಎಲ್ಲ ಅದಕ್ಕೆ ನಾರಾಯಣಂ ಗುಣೈ ಸರ್ವ ಇರುವುದಿರಣಂ. ಆ ಒಂದು ಪದದಲ್ಲೇ ಏನು ಬಂದೋಯ್ತು, ಸಮನ್ವಾಧ್ಯಾಯ ಪೂರ್ತಿ ಬಂದೋಯ್ತು. ಅದೇ ರೀತಿ ದೋಷ ಬಂದು ಒಂದೇ ಪದದಿಂದ ಅವಿರೋಧಾಧ್ಯಾಯ ಪೂರ್ತಿ ಬಂದು. ಅದು ಹೇಗೆ ಕೀವರ್ಡ್ ಹೊಡೆಯಬೇಕು. ಅದು ಅಣುಭಾಷೆ ಹೇಳಬೇಕಾದ್ರೆ ಗುರುತು ಹೇಳಬೇಕಾದ್ರೆ ಗೋವಿ ಸಾವು ಲಕ್ಷಣ ಹೇಳ್ಬೋದು. ನಾಲ್ಕು ಕಾಲಿದೆ, ಎರಡು ಗೋವಿ ಅಲ್ಲ, ಲೆಕ್ಕ ಇಲ್ಲ. ದಾಸ್ತಾದಿಮಾನ್ ಅಂತ ತಕ್ಷಣ ಏನಾಯ್ತದ ಗೋ. ಅದಕ್ಕೇನೋ ದಕ್ಷಿಣ ಹೇಳ್ಬೇಕಾದ್ರೆ ಯಾವ್ದನ್ನ ಹೇಳುವ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹೇಳಬೇಕೆ ಹೊರತು ಕಾಮನ್ ಹೇಳಬಾರ್ದು. ಸ್ಪೆಷಲ್ ಏನು ವಿಷ್ಣುವಿಗೆ ಸರ್ವಗುಣತ್ವತಃ. ಇನ್ಯಾರಿಗೂ ಏನಿಲ್ಲ. ಅಗ್ನಿಗೆ ಅಗ್ನಿಗೆ ಯಾವ ಗುಣ, ಶೀತ ಗುಣ ಇಲ್ಲೇ ಇಲ್ಲ. ಇದ್ರೆ ಏನಾಗ್ತಿದ್ದಿಲ್ಲ, ಅದು ಅಗ್ನಿ ಆಗ್ತಾ ಇರೋದು. ಶೀತಕ್ಕೆ ಅಗ್ನಿತ್ವ ಇಲ್ಲೇ ಇಲ್ಲ. ಅಲ್ಲಿ ವಿಷ್ಣುವಿಗೆ ಏನಿದೆ ಅಲ್ಲ ಇದೆ. ಇದು ವಿಷ್ಣುವಿನ ಮಹಿಮೆ. ಮಿಕ್ಸರ್ ಅಷ್ಟೇ, ಪ್ರತಿಯೊಂದೇ. ಆದರೆ ಕರೆಂಟ್ ಬಂದರೆ ಎಲ್ಲ ಕೆಲಸ ತಂದು ಕೆಲಸ ಶುರು ಮಾಡಿಬಿಡ್ತಾರೆ. ಕರೆಂಟ್ ಬಂದ ತಕ್ಷಣ ಕರೆಂಟ್ ಯಾವ ಶಕ್ತಿ ಇದೆ, ಯಾರ್ಯಾರು ಆ ಶಕ್ತಿಯನ್ನು ಪ್ರಚೋದನೆ ಮಾಡೋ ಶಕ್ತಿ ಇದೆ. ಈ ಮಿಕ್ಸರ್ ಪಕ್ಕದಲ್ಲಿ ಇಟ್ಕೊಂಡ್ರೆ ಟಿವಿ ಆನ್ ಆಗೋದಿಲ್ಲ. ಯಾಕೆ? ಮಿಕ್ಸರ್ ತನ್ನ ಕೆಲಸ ಮಾಡುತ್ತೋ, ಟಿವಿಗೆ ಅದೇ ಕನೆಕ್ಷನ್ ಇಲ್ಲ. ಅದಕ್ಕೆ ಕರೆಂಟ್ ಏನು ಮಾಡುತ್ತದೋ ಎಲ್ಲ ಅಂತಃ ಪ್ರವೇಶ ಒಳಗೆ ಎಲ್ಲದನ್ನು ಆಕ್ಟಿವೇಟ್ ಮಾಡ್ತಾರೆ. ಆದ್ದರಿಂದ ಸರ್ವಗುಣತ್ವತಃ ಇತಿ 4 ಸೂತ್ರಗಳು. ಅದು ಎಲ್ಲ ಸೇರಿ ಹೇಳ್ತಿರೋದು. ಮೊದಲಿಂದ ಇದು ಸೇರಿ ಹೇಳ್ತಿದ್ದಾರೆ. ತಿಳಿಸ್ತಾರೆ ನೋಡಿ. ಈಗ ಯಾವ್ಯಾವುದು ಅಂದರೆ ಮುಖ್ಯ ಪ್ರಾಣಾದಿ ಮುಖ್ಯ ಪ್ರಾಣಾದಿ ರೂಪ ಅನ್ಯಪ್ರಾಪಕ ಪ್ರಬಲ ಲಿಂಗೋಪೇತ ಪ್ರಾಣಾದ್ಯೈ ಸರ್ವೈರನ್ಯ ವಸ್ತುಷು ಪ್ರಸಿದ್ಧೈ ಶಬ್ದೈ ಏಕೋ ವಿಷ್ಣುರೇವ ಉಚ್ಯತೆ. ಏನರ್ಥ ಇದಕ್ಕೆ ಅಂದರೆ, ಇದು ಯಾವುದು ಕೊಟ್ಟು ವಾಕ್ಯ ಕೊಟ್ಟರಲ್ಲ, ಅನ್ಯ ವಸ್ತುಷು ಅಂದರೆ ಯಾವುದರಲ್ಲಿ ಮುಖ್ಯ ಪ್ರಾಣಾದಿ ರೂಪ ಅನ್ಯ ಪ್ರಾಪಕ ಪ್ರಬಲ. ಅನ್ಯ ಶಬ್ದಕ್ಕೆ ಅರ್ಥ ಅದು. ಮುಖ್ಯ ಪ್ರಾಣಾದಿ ರೂಪ ಅನ್ಯ ಪ್ರಾಪಕ ಪ್ರಬಲ ಲಿಂಗೋಪೇತ ಪ್ರಾಣಾದ್ಯೈ. ಮೇಲ್ನೋಟಕ್ಕೆ ಆ ಪ್ರಾಣ ಶಬ್ದ ಪ್ರಬಲ ಲಿಂಗಗಳನ್ನು ಹೊಂದಿಬಿಟ್ಟಿದೆ. ಆದ್ದರಿಂದ ಯಾರು ಅರ್ಥ ಆಗೋ ಚಾನ್ಸಸ್ ಇದೆ, ಮುಖ್ಯ ಪ್ರಾಣಾದಿಗಳು. ಆದರೆ ಮುಖ್ಯವಾಗಿ ವಾಚ್ಯ ವಿಷ್ಣುವೇ. ಸರ್ವೈರನ್ಯ ವಸ್ತುಷು ಪ್ರಸಿದ್ಧೈ ಶಬ್ದೈ ಏಕೋ ವಿಷ್ಣುರೇವ ಉಚ್ಯತೆ. ವಿಷ್ಣು ಉಚ್ಯತೆ, ವಿಷ್ಣುರೇವ ಉಚ್ಯತೆ, ಏಕೋ ವಿಷ್ಣುರೇವ ಉಚ್ಯತೆ. ವಿಷ್ಣು ಒಬ್ಬನೇನೇ ಹೇಳಲ್ಪಡ್ತಾನೆ ಹೊರತು ಬೇರೆ ಯಾರು ಅದರಿಂದ ವಾಚ್ಯರಾಗಿಲ್ಲ. ಯಾರ್ಯಾರು ನತ್ತು ಮುಖ್ಯ ಪ್ರಾಣಾದಿ ಅನೇಕ. ಮುಖ್ಯ ಪ್ರಾಣಾದಿ ಅನೇಕರು ವಾಚ್ಯರಾಗಿಲ್ಲ. ಏನ ವಾಕ್ಯ ಭೇದ ಆಶ್ರಿಯೇತ ಕುತಃ ಸರ್ವಗುಣತ್ವತಃ. ಹಾಗಿದ್ದಿದ್ರೆ ವಾಕ್ಯ ಭೇದ ಏನು ಅಡ್ಜಸ್ಟ್ ಮಾಡಬೇಕಾಗಿತ್ತು, ಏನೂ ಕಾರಣ ಇಲ್ಲ. ಸರ್ವಗುಣತ್ವತಃ ತಂ ದೇವಾಹ ಪ್ರಾಣಯಂತ ತಂ ದೇವಾಹ ಭೃತಿರಿತಿ ಉಪಾಸಾಂಚಕ್ರಿರೇ. ತಂ ದೇವಾಹ. ಇವತ್ತು ಮಹಾಲಕ್ಷ್ಮಿಗೆ ಸರ್ವಶಬ್ದ ವಾಚ್ಯತ್ವ ಇದೆ ಅಂತ ಹೇಳೋದಕ್ಕೆ ಸುಮ್ಮನೆ ಲೌಕಿಕ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಮಹಾಲಕ್ಷ್ಮಿ ಅಂದರೆ ಸಂಪತ್ತು. ಒಬ್ರು ಏನೋ ಕೇಳಿದ, ಹೋಗ್ಬಿಟ್ಟು ಅವ್ನು ದುಡ್ಡು ಕೊಟ್ಟ. ಅವನೇ ಹೇಳಿದ ಥ್ಯಾಂಕ್ಸ್ ಅಂದ್ಬಿಟ್ಟ. ಕೇಳಿದ್ದು ಅಕ್ಕಿ ಬೇಳೆ, ದುಡ್ಡು ಕೊಟ್ಟಿದ್ದು ದುಡ್ಡು. ಏನು ಮಾಡಿದ, ಹೋಗ್ಬಿಟ್ಟ ಮನೆ, ಊಟ ಆಯ್ತು ನಂದು ಅಂತೇಳಿ. ಯಾತಕ್ಕೆ? ಅದರಿಂದ ಏನು ಸಿಗುತ್ತೆ, ದುಡ್ಡು ಸಿಗುತ್ತೆ. ಇನ್ನೊಬ್ಬರು ಏನು ಮಾಡ್ದ, ನಾ ಈ ವೆಹಿಕಲ್ ಬೇಕು ಅಂದ, ಮತ್ತೆ ದುಡ್ಡು ಕೊಟ್ಟ. ಏನಾಯ್ತದು, ವೆಹಿಕಲ್ ತೊಗೊಂಡ, ದುಡ್ಡು ಕೊಟ್ಬಿಟ್ಟ. ಅವ್ನೇನು ಖುಷಿ ಪಡ್ತಾರೋ, ಅವ್ರು ವೆಹಿಕಲ್ ಕೊಡೋದಕ್ಕಿಂತ ಯಾವ್ದು ಕೊಟ್ಟರೆ ವಾಸಿ. ಯಾಕೆ ಚಾಯ್ಸ್ ಜಾಸ್ತಿ ಇರುತ್ತೆ ಅವನಿಗೆ. ವೆಹಿಕಲ್ ಕೊಟ್ಟರೆ ಏನಾಗುತ್ತೆ, ಅದೇ ಬಣ್ಣ ಎಲ್ಲ ಅದೇ ಆಗಿಬಿಡುತ್ತೆ. ಅವನು ಯಾವ್ದು ಇಷ್ಟಪಟ್ಟು ತಗೋಬೋದು. ಮತ್ತೆ ಅದು ಮನೆ ಕೇಳಿದ, ಮತ್ತೆ ದುಡ್ಡು ಕೊಟ್ಟ. ನೀರು ಕೇಳಿದ, ಏರ್ ಕೊಟ್ಟರೆ ಏನು ಕೊಡ್ತಿದ್ದ ಅನ್ನೋ ದುಡ್ಡು ಕೊಡ್ತಾ. ಸೊ ಎಲ್ಲ ಶಬ್ದನೂ ಯಾವ ಗುಣ, ಹಣಕ್ಕೇನಿದೆ, ಎಲ್ಲ ಗುಣ ಇದೆ. ಹಣದ ವಿವಾನಿ ಮಹಾಲಕ್ಷ್ಮಿ. ಸೊ ಸರ್ವಶಬ್ದ ವಾಚ್ಯತ್ವ ಅವರಿಗೆ ಬಂತು. ಅದನ್ನು ಕೊಡೋಣ ಶ್ರೀಪತಿ ಯಾರೀಗ, ಸರ್ವಗುಣತ್ವ ಬಂತಲ್ಲ. ಈಗ ಕೊಡೋದೇ ಅವನು. ಈಗ ಹಣ ಕೈಲಿ ಕೊಡ್ತಾನೆ. ಈಗ ಹಣ ಕೊಡೋನು ದೊಡ್ಡದ, ಹಣ ದೊಡ್ಡದ? ಕೊಡೋರಿ ಕೊಡೋರು. ಹಣಕ್ಕೆ ಅಭಿಮಾನಿ ಯಾರು, ಸಾಕ್ಷಾತ್ ಭಗವಂತ. ಅವನಿಗೆ ಸರ್ವಗುಣತ್ವ ಬಂತ ಇಲ್ಲ. ಈಗ ಅವ್ರ ಹತ್ರ ಹೋಗಿ ಎಲ್ಲ ಕೆಲಸ ಆಗುತ್ತೆ ತರಲ್ಲ. ಹಾಗೆ ಅವ್ರ ಹತ್ರ ಹೋಗಿ ಎಲ್ಲ ಕೆಲಸ ಆಗುತ್ತೆ. ಕೆಲಸ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಏನು ಬೇಕಾದ್ರೂ ಕೊಡ್ತಾನೆ. ಆಯ್ತಾ? ಔಷಧಿ ಬೇಕು, ಡಾಕ್ಟ್ರು ಔಷಧಿ ಕೂಡ ಕೊಡ್ತಾನೆ. ಆಯ್ತಾ? ಆ ಥರ. ಸೊ ಎರಡು ಅರ್ಥ ಮಾಡಿಕೊಂಡ್ರೆ ಇವತ್ತು ಜಗತ್ತಿ ದೇವ್ರ ಮಹಿಮೆ ಗೊತ್ತಿಲ್ಲ, ಲಕ್ಷ್ಮೀ ಮಹಿಮೆ ಅಂತ ಗೊತ್ತಿದೆಯಲ್ಲ. ಪುಣ್ಯಕ್ಕೆ ಯಾವ ಕ್ಯಾಸ್ಟು ಪ್ರಶ್ನೆ ಇಲ್ಲ. ಅದಕ್ಕೆ ಈ ಕ್ಯಾಸ್ಟ್ ಅವ್ರು ಮಾತ್ರ ಹಣ ಪಡ್ತಾರೆ ಇಲ್ಲ. ಪ್ರತಿಯೊಬ್ಬರು, ಸಣ್ಣವರು ದೊಡ್ಡವರು, ಹೆಂಗಸರು ಗಂಡಸರು ಎಲ್ಲರೂ ಇಷ್ಟಪಡೋದು ಯಾವುದು, ಲಕ್ಷ್ಮಿ. ಒಂದು ಸ್ಟೆಪ್ ಬಂದು ಹೋದ್ರೆ ಆಯ್ತು. ಏನದು, ಲಕ್ಷ್ಮೀಪತಿ ಆದರೆ ಹೋದ್ರೆ. ಅದಕ್ಕೆ ಅವ್ರು ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಕೇಳಿದ್ರು. ನಮ್ಮ ಭಾಗ್ಯ ನಾರಾಯಣ, ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ. ಪುರಂದರದಾಸಿ ಮಾತು ಎಂಟೈರಿಂದ ಕವರ್ ಮಾಡ್ತಾ ಹೋಗು, ತಿಳಿತಾ. ಸೊ ಲಕ್ಷ್ಮೀ ಸರ್ವಶಬ್ದ ವಾಚ್ಯತ್ವ ಎಂಬುದು ಸರ್ವಗುಣತ್ವತಃ ಎಲ್ಲ ಗುಣನೂ ತಂದ್ಕೊಡೋ ಶಕ್ತಿ ಇರೋದ್ರಿಂದ
ಅವರಿಗಿಂತ ಪತಿ ಮಮಯೋನಿ ರಪ್ಸು ಅಂತಃ ಸಮುದ್ರ ಅಂತ ಮಹಾಲಕ್ಷ್ಮಿ ಹೇಳಿರೋದ್ರಿಂದ ಅವರಿಗೆ ಗುಣ ಏನಾಗಿದೆ, ದೇವರಿಗೆ ಇನ್ನೂ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಹಣಕ್ಕೆ ಬರೀ ಹಣ ಇದೆ, ಜಡ ಅದು ಏನು ಮಾಡೋದಿಲ್ಲ. ಆ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ, ಅಸ್ವತಂತ್ರರು, ಅಲ್ಲಿ ಪ್ರಾಬ್ಲಮ್ ಇದೆ. ಚೇತನಾಗಿ ಅಸ್ವತಂತ್ರರು, ದೇವರೇನಾಗಿದ್ದಾನೆ ಸ್ವತಂತ್ರ ಚೇತನ ಅಂದಮೇಲೆ ಏನು ಬೇಕಾದ್ರೂ ಮಾಡಬಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಒಪ್ಪೋದು ಭಾರಿ ಸುಲಭ. ಪ್ರತಿಯೊಬ್ಬರಿಗೆ ಏನಾದ್ರು ಅದಕ್ಕೆ ಪುರಂದರದಾಸರು ಆ ಸಂಪತ್ತು ಬಿಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾತಕ್ಕೆ? ಇನ್ನು ಹೈಯರ್ ಲೆವೆಲ್ ಹೋಗ್ತೀರಿ ಅಂತ ಹೇಳಿಬಿಟ್ಟು. ಯಾಕೆ ಲಕ್ಷ್ಮೀಪತಿನೇ ಹಿಡಿಬೇಕಾದ್ರೆ ಏನಾಗುತ್ತೆ, ಲಕ್ಷ್ಮಿ ಈಗ ಲಕ್ಷ್ಮಿ ಇದ್ದಾಗ ಏನಾಯ್ತು, ಈಗ ಗ್ಯಾರಂಟಿ ಅಶ್ಯೂರ್ಡ್. ಲಕ್ಷ್ಮೀಪತಿ ಸಿಕ್ಕ ಮೇಲೆ ಲಕ್ಷ್ಮಿ ಸಿಗೋದು ಗ್ಯಾರಂಟಿ. ಅರ್ಥ? ಕೆಲವರು ಇರ್ತಾರೆ ಟೂರಲ್ಲಿ ಹೋಗಿರ್ತಾರೆ, ಎಲ್ಲ ಮಿಸ್ ಆಗಿಬಿಟ್ಟಿರ್ತಾರೆ, ಆಗ್ನೇ ಕಾಡ್ತಾರೆ. ಸದ್ಯ ಎಲ್ಲ ಸಮಸ್ಯೆ ಸಾಲ್ವ್ ಆಗಲ್ಲ. ಯಾಕೆ? ದುಡ್ಡಿದ್ರೆ ಎಲ್ಲ ಅವರೇ ಏರ್ಪಾಟ್ ಮಾಡಬೇಕಾದ್ರೆ. ಸತ್ಯ ಮುಖ್ಯ ಭವಿಷ್ಯ ಸಿಕ್ಕ ಇನ್ನೇನು ಏನು ಮಾಡದೆ ಹೋದ್ರು ಕೂಡ ಇನ್ನು ನಿಮ್ಗೆ ಉಳಿದ ಕೆಲಸ ಆಗುತ್ತೆ ಅಂತೆ. ಅದಕ್ಕೇನೆ ಯಾವಾಗಲೂ ಅಥಾತೋ ಲಕ್ಷ್ಮೀ ಜಿಜ್ಞಾಸ ಅಲ್ಲ, ಲಕ್ಷ್ಮೀಪತಿ ಜಿಜ್ಞಾಸ ಅಂತ ಇದ್ದಾರೆ. ಲಕ್ಷ್ಮೀ ಜಿಜ್ಞಾಸ ಅಂದರೆ ಲೌಕಿಕ. ತದಲಂ ಬಹುಲೋಕ ವಿಚಿಂತನೆಯ ಲಕ್ಷ್ಮೀ ಜಿಜ್ಞಾಸೆಯ ಅಲಂ. ಏನು ಮಾಡಬೇಕಾಗ? ಪ್ರವಣಂ ಕುರು ಮಾನಸ ಭೀಷ್ಮತೆ ಬ್ರಹ್ಮ ಜಿಜ್ಞಾಸಾಂ ಕುರು ಅಂತ. ಸೊ ಬ್ರಹ್ಮಸೂತ್ರ ಮೊದಲನೇ ಸೂತ್ರದ ಅರ್ಥ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅನ್ನೋ ಶಬ್ದವನ್ನ ಸ್ಪಷ್ಟ ಹೇಳ್ತಾ ಇದೆ. ಇವತ್ತು ಉಲ್ಟಾಪಟ್ಟ ಹೇಳ್ತಿದ್ದಾರೆ. ಆ ದೇವ್ರ ಕಟ್ಕೊಂಡು ಏನು ಮಾಡ್ತೀವಿ, ದುಡ್ಡು ಮಾಡು ಸಾಕು ಅಂತ. ಉಲ್ಟಾಪಟ್ಟ ತಾನೇ ಇವತ್ತು ಲೌಕಿಕ. ಆ ದೇವ್ರ ಪೂಜೆ ಬಿಟ್ಬಿಡು ಸಾಕು, ಆ ಕಡೆಗೆ ದೇವ್ರ ದುಡ್ಡು ಅಂತ ಅಲ್ಲಕ್ಕೆ ಹೋಗಬೇಡ, ಸಾಕಿಲ್ಲ. ಗೊತ್ತಾಯ್ತಾ? ಆರಾಮಾಗಿ ಇಷ್ಟು ದುಡ್ಡು ಇದೆಯಲ್ಲ ನಿಶ್ಚಿಂತೆಯಾಗಿದೆ. ಏನು ನಿಶ್ಚಿಂತೆಯಾಗಿರ್ತಾರೆ? ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ದುಃಖ ಹಿಡ್ಕೊಂಡು ಏನು ದುಃಖ ಇಷ್ಟಪಡ್ತಾರೆ? ಸಾಧ್ಯನೇ ಇಲ್ಲ. ಮತ್ತು ದೇವರು ಹಿಡಿದವ್ರು ಸತ್ತಿದ್ದಾರೆ, ಹಾಳಾಗಿದ್ದಾರೆ ಅಂತ ಇಲ್ಲೇ ಇಲ್ಲ. ದುಡ್ಡಿನಿಂದ ಹಾಳಾದವ್ರು ಎಷ್ಟು ಜನ ಇಲ್ಲ. ಸತ್ತು ಹಾಳಾಗ್ತಾರೆ, ಕೊಲೆಯಾಗಿ ಹಾಳಾಗ್ತಾರೆ, ದುರ್ಗಡ ಬಂದು ಹಾಳಾಗ್ತಾರೆ, ಕುಡಿದು ತಿಂದು ಹಾಳಾಗ್ತಾರೆ. ಆದ್ದರಿಂದ ಹಣದಿಂದ ಉದ್ಧಾರ ಆದವರು ಸಿಗೋದಿಲ್ಲ, ದೇವರಿಂದ ಉದ್ಧಾರ ಆದವರು ಸಿಕ್ಕೇ ಸಿಗ್ತಾರೆ. ಪ್ರಾಣ ಸಂವಾದಾದಿ ಅದಲ್ಲಿ ಇರಲಿ. ಮುಂದೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ನೋಡಿದ್ರೆ ಸಾಕು. ಈ ಸರ್ವಶಬ್ದ ವಾಚ್ಯತ್ವ ಅಂತ ತಿಳ್ಕೊಂಡಾಗ ವೆರಿ ಸಿಂಪಲ್. ತಹಸೀಲ್ದಾರಿಂದ ಏನು ಕೆಲಸ ಆಗುತ್ತೋ ಅದಕ್ಕಿಂತ ಆ ಕೆಲಸ ಕೂಡ ಯಾರಿಂದ ಆಗುತ್ತೆ, ಡಿ ಸಿಯಿಂದ ಆಗುತ್ತೆ. ಅವನೊಂದು ಫೋನ್ ಮಾಡಿದ್ರೆ ಮಾಡಾಕ್ಬಿಡ್ತಾರೆ. ತಿಳಿತಾ? ಅವ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ಹೇಳಿದ ತಕ್ಷಣ ಎಸ್ ಅಂತ. ಅದ್ರ ಮೇಲಿನ ಅಧಿಕಾರಿಗಳಿಂದ ಏನಾಗುತ್ತೆ, ಕೆಳಗಿನ ಅಧಿಕಾರಿ ಎಲ್ಲ ಗುಣಗಳು ಮೇಲಿನವರಿಗಿರುತ್ತೆ, ಇನ್ನೂ ಮೇಲಿನವರಿಗಿರುತ್ತೆ. ಬಿಟ್ಟು ಸರ್ವೋತ್ತಮ ಅಂದರೆ ಏನರ್ಥ? ಸರ್ವಗುಣಪೂರ್ಣ ಅಂತ ಅರ್ಥ. ಸರ್ವಗುಣಪೂರ್ಣ. ಲೋಕದೊಳಗೆ ಏನಾಗುತ್ತೆ, ಉದಾಹರಣೆ ಕೆಲವು ಆಗೋದಿಲ್ಲ. ಒಬ್ಬ ಪ್ರಿನ್ಸಿಪಾಲ್ ಇದ್ದಾನೆ, ಅವನು ಯಾವುದೋ ಇಂಗ್ಲೀಷ್ ಯಾವುದೋ ಪ್ರೊಫೆಸರ್, ಕಾಲೇಜಿನಲ್ಲಿ ಸೈನ್ಸು ಮೇಲೆ ಬೇಕಾದ ಸಬ್ಜೆಕ್ಟ್ ಇದೆ. ಕಂಟ್ರೋಲ್ ಬಾಹ್ಯ ಕಂಟ್ರೋಲ್ ಸಬ್ಜೆಕ್ಟ್ ಮೇಲೆ ಏನು ಗೊತ್ತಿಲ್ಲ ಅವನಿಗೆ, ಸಬ್ಜೆಕ್ಟ್ ಗೊತ್ತಿಲ್ಲ. ಎಲ್ಲ ಲೆಕ್ಚರ್ ಮೇಲೂ ಅವನಿಗೆ ಆಧಿಪತ್ಯ ಇದ್ದರೂ ಕೂಡ ಆ ಸಬ್ಜೆಕ್ಟ್ ಆಧಿಪತ್ಯ ಇಲ್ಲ. ಆದರೆ ದೇವರಿಗೆ ಏನಾಗಿದೆ, ಅದು ಎಲ್ಲರ ಆಧಿಪತ್ಯ ಅಬ್ಸಲ್ಯೂಟ್ ಸೆನ್ಸಲ್ಲಿ ಇದೆ. ಮತ್ತೆ ಎಲ್ಲರ ಆಧಿಪತ್ಯ ಅಬ್ಸಲ್ಯೂಟ್ ಆಗಿದೆ. ಇದು ಅರ್ಥ ಮಾಡಿಕೊಂಡ್ರೆ ಜಸ್ಟ್ ಗ್ರೇಟ್ ಬೇರೆ, ಅಬ್ಸಲ್ಯೂಟ್ಲಿ ಗ್ರೇಟ್ ಬೇರೆ. ದೇವ್ರನ್ನ ಎಲ್ಲೆಲ್ಲಿ ಗ್ರೇಟ್ ಅಂತ ಕರೀತಾರೋ ಬೇರೆ ಯಾವ ಮತದವರು ಕೂಡ ಅಬ್ಸಲ್ಯೂಟ್ಲಿ ಗ್ರೇಟ್ ಅಂತ ಕರೆದಿಲ್ಲ. ನೈಯಾಯಿಕರೆಲ್ಲ ಮೂಲೆ ಹಾಕಿಬಿಡ್ತಾರೆ ದೇವ್ರನ್ನ, ಸಾಂಖ್ಯರ ನೈಯಾಯಿಕರೆಲ್ಲ ಕೂಡ. ಆದರೆ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಯಾವಾಗಲೂ ಹರಿಸರ್ವತ್ವ ಒತ್ತು ಹೊಡೋದು ಯಾರೋ ಆಚಾರ ಒಬ್ಬರೇನೆ. ಅದಕ್ಕೆ ಮಧ್ವ ಮತವೇ ಮತವು ಅಂತ ಹೇಳಿ. ಓಂ